ರಾಜ್ಯದಲ್ಲಿ 28 ಸೀಟುಗಳನ್ನು ಗೆಲ್ಲೋದಕ್ಕೆ ಹೊರಟಿರೋ ರಾಜ್ಯ ಬಿಜೆಪಿ ಮನೆಯಲ್ಲಿ ಟಿಕೆಟ್ ಭಿನ್ನಾಮತ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ಅಸಮಾಧಾನಿತ ನಾಯಕರ ಮನವೊಲಿಕೆಗೆ ಹಿರಿಯ ನಾಯಕರು ಕಸರತ್ತು ಮಾಡ್ತಾ ಇದ್ದಾರೆ. ಸದ್ಯ ಚಿಕ್ಕಬಳ್ಳಾಪುರ, ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲೆದ್ದಿದ್ದ ಬಂಡಾಯದ ಬೆಂಕಿ ಕೊಂಚ ತಣ್ಣಗಾಗಿದೆ. ಬಿಜೆಪಿ ಚಾಣಕ್ಯನ ಸಂಧಾನ ಸೂತ್ರ ಬ್ರೇಕ್ಫಾಸ್ಟ್ ಮೀಟಿಂಗ್ ತಂತ್ರ. ಅಸಮಾಧಾನಕ್ಕೆ ಔಷಧಿ, ತಣ್ಣಗಾಯ್ತು ಬಂಡಾಯದ ಬೇಗುದಿ. ಚಿಕ್ಕಬಳ್ಳಾಪುರ ಅಖಾಡದಲ್ಲಿ ಈಗ ಡಾಕ್ಟರ್ ಕೆ ಸುಧಾಕರ್, ಎಸ್ಆರ್ ವಿಶ್ವನಾಥ್ ಜೀವದ ಗೆಳೆಯರು. ಎಸ್ಆರ್ ವಿಶ್ವನಾಥ್ ಜೊತೆ ಡಾಕ್ಟರ್ ಕೆ ಸುಧಾಕರ್ ಬ್ರೇಕ್ಫಾಸ್ಟ್ ಮೀಟಿಂಗ್. ಅಮಿತ್ ಶಾ ಸಂಧಾನ ಸೂತ್ರ, ಎಸ್ಆರ್ ವಿಶ್ವನಾಥ್ ಮನವೊಲಿಕೆ ಸುಸೂತ್ರ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ತಮ್ಮ ಮಗನಿಗೆ ಟಿಕೆಟ್ ಕೊಡಿಸಲು ಯತ್ನಿಸುತ್ತಾ ಇದ್ದ ಯಲಹಂಕ ಬಿಜೆಪಿ ಶಾಸಕ ಎಸ್ಆರ್ ವಿಶ್ವನಾಥ್ ಬಿಜೆಪಿ ವರಿಷ್ಠರ ಮೇಲೆ ಮುನಿಸಿಕೊಂಡಿದ್ರು. ನಾನು ಸುಧಾಕರ್ ಪರ ಪ್ರಚಾರ ಮಾಡಲ್ಲ ಅಂತ ವಿಶ್ವನಾಥ್ ಪಟ್ಟು ಹಿಡಿದಿದ್ರು. ಡಾಕ್ಟರ್ ಸುಧಾಕರ್ 2-3 ಬಾರಿ ಭೇಟಿ ಮಾಡಲು ಯತ್ನಿಸಿದ್ರು. ವಿಶ್ವನಾಥ್ ಕೈಗೆ ಸಿಕ್ಕಿರಲಿಲ್ಲ. ಅಂತಿಮವಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೀಡಿದ್ದ ತಂತ್ರ ವರ್ಕೌಟ್ ಆಗಿದೆ. ಅಮಿತ್ ಶಾ ಸೂಚನೆ ಮೇರೆಗೆ ಇವತ್ತು ವಿಶ್ವನಾಥ್ ಮನೆಗೆ ಭೇಟಿ ನೀಡಿದ್ದ ಸುಧಾಕರ್ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಸಿದ್ರು. ರಾಜ್ಯ ಬಿಜೆಪಿ ಚುನಾವಣೆ ಉಸ್ತುವಾರಿ ರಾಧಾ ಮೋಹನ್ ಅಗರ್ವಾಲ್ ನೇತೃತ್ವದಲ್ಲಿ ವಿಶ್ವನಾಥ್ ಮುನಿಸಿಗೆ ಮದ್ದೆರೆಯಲಾಯಿತು. ರಾಧಾ ಮೋಹನ್ ಅವರು ನಮ್ಮ ಇನ್ಚಾರ್ಜ್ ಬಂದು ಅವ್ರು ಹೇಳಿದ ಮೇಲೆ ನಾವು ಕೂಡ ಯಲಹಂಕದವರು ಪಕ್ಷದ ವಿರುದ್ಧ ಯಾವತ್ತು ಎಲ್ಲೂ ಕೂಡ ನಾವು ಮಾತಾಡಿದವರಲ್ಲ, ಮಾತಾಡೂ ಇಲ್ಲ. ವ್ಯಕ್ತಿಗತವಾಗಿ ನಾವು ಗಲಾಟೆ ಮಾಡಿರ್ಬೋದು, ಹಿಂದೆ ಅಸಮಾಧಾನ ಆಗಿ ಮುನಿಯಪ್ಪನ ಟಿಕೆಟ್ ಕೊಡಲಿಲ್ಲ ಅಂತ ಗಲಾಟೆ ಮಾಡಿದ್ವಾ? ಯಡಿಯೂರಪ್ಪ ಅವ್ರನ್ನೆಲ್ಲ ಒಳಗೆ ಬಿಟ್ಟಿರಲ್ಲ ನಾವು. ಆಮೇಲೆ ಪಾರ್ಟಿ ಕೆಲಸ ಮಾಡಿದ್ವಿ. ಮತ್ತು ಕ್ಯಾಂಡಿಡೇಟ್ ಕೂಡ ಒಂದ್ಸರಿ ಮನೆಗೆ ಬರಲಿ ಅಂತೇಳಿ ನಾನು ಅಮಿತ್ ಶಾಜಿ ಅವ್ರು ಹೇಳಿದರು. ಇವತ್ತು ಬಂದವರೆಲ್ಲ ಟಿಫನ್ ಕೂಡ ಜೊತೆ ತಿಂದಿದ್ದೀನಿ. ಇದು ಜವಾಬ್ದಾರಿ ನಮ್ಮದು. ನಮಗೆ ಕ್ಯಾಂಡಿಡೇಟ್ ಅನ್ನೋದಕ್ಕಿಂತಲೂ ನರೇಂದ್ರ ಮೋದಿಯವರು ಪ್ರಧಾನಿ ಆಗೋ ದೃಷ್ಟಿಯಲ್ಲಿ ಇಟ್ಕೊಂಡು ನಾವು ಕೆಲಸ ಮಾಡಿದ್ವಿ. 7ನೇ ತಾರೀಕು ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ ಅವತ್ತು ಕ್ಯಾಂಡಿಡೇಟು ಬಂದು ಹೋಗ್ತಾರೆ. ದುರ್ಗದ ಕೋಟೆಯಲ್ಲಿ ಕೊನೆಗೂ ತಣ್ಣಗಾಯ್ತು ಟಿಕೆಟ್ ಭಿನ್ನಮತ. ಚಂದ್ರಪ್ಪ ಅಂಡ್ ಸನ್ ಬಂಡಾಯ ತಣಿಸಿದ ಯಡಿಯೂರಪ್ಪ. ಮತ್ತೊಂದೆಡೆ ಬಿಜೆಪಿ ಭದ್ರಕೋಟೆ ಚಿತ್ರದುರ್ಗದಲ್ಲಿ ಹೊಳಲ್ಕೆರೆ ಶಾಸಕ ಎಂ ಚಂದ್ರಪ್ಪ ಕೂಡ ತಮ್ಮ ಪುತ್ರ ರಘುಚಂದನ್ಗೆ ಟಿಕೆಟ್ ಕೊಡಿಸಲು ಲಾಬಿ ನಡೆಸಿದ್ರು. ಕೊನೆಗೆ ಹೈಕಮಾಂಡ್ ಮಾಜಿ ಡಿಸಿಎಂ ಗೋವಿಂದ ಕಾರಜೋಳಗೆ ಟಿಕೆಟ್ ಘೋಷಣೆ ಮಾಡಿತ್ತು. ಇದರಿಂದ ಸಿಟ್ಟಿಗೆದ್ದ ಚಂದ್ರಪ್ಪ ಅಂಡ್ ಸನ್ ಬೆಂಬಲಿಗರ ಸಭೆ ನಡೆಸಿ ಬಂಡಾಯದ ಕಹಳೆ ಮೊಳಗಿಸಿದ್ರು. ಪಕ್ಷೇತರ ಸ್ಪರ್ಧೆಗೆ ನಿರ್ಧರಿಸಿದ್ರು. ಇದೇ ವೇಳೆ ಫೀಲ್ಡ್ಗಿಳಿದ ಮಾಜಿ ಸಿಎಂ ಯಡಿಯೂರಪ್ಪ ಚಂದ್ರಪ್ಪ ಮತ್ತು ಪುತ್ರನನ್ನ ಬೆಂಗಳೂರಿನ ತಮ್ಮ ನಿವಾಸಕ್ಕೆ ಕರೆಸಿ ಸಂಧಾನ ನಡೆಸಿದ್ರು. ಈ ಬೆನ್ನಲ್ಲೇ ಶಾಸಕ ಚಂದ್ರಪ್ಪ ಮನೆಗೆ ಭೇಟಿ ಕೊಟ್ಟ ಗೋವಿಂದ ಕಾರಜೋಳ ಚಂದ್ರಪ್ಪ ಮನೆಯಲ್ಲಿ ತಿಂಡಿ ಸೇವಿಸಿ ಮಾತುಕತೆ ನಡೆಸಿದ್ರು. ಭಿನ್ನಾಭಿಪ್ರಾಯ ಬದಿಗಿಟ್ಟು ಪಕ್ಷದ ಗೆಲುವಿಗೆ ಶ್ರಮಿಸುವಂತೆ ಮನವಿ ಮಾಡಿದ್ರು. ಬಳಿಕ ಭಿನ್ನಮತ ಮರೆತು ಚಂದ್ರಪ್ಪ ಹಸ್ತಲಾಘವ ಮಾಡಿದ್ರು. ಚಿತ್ರದುರ್ಗದಲ್ಲಿ ಗೋವಿಂದ ಕಾರಜೋಳರನ್ನ ಗೆಲ್ಲಿಸುವ ಕೆಲಸ ಮಾಡ್ತೀವಿ ಅಂದ್ರು. ದೇಶಕ್ಕೆ ಮೋದಿ ಭಾಳ ಇಂಪಾರ್ಟೆಂಟು. ಅದಕ್ಕೋಸ್ಕರ ನಮ್ಮ ಮೋದಿ ಗೆಲ್ಲಿಸ್ತಕ್ಕಂಥದ್ದು, ಕಾರಜೋಳ ಅವರಿಗೆ ಸಪೋರ್ಟ್ ಮಾಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಇದೆ. ಒಂದು ಪಕ್ಷ ಅಂದಮೇಲೆ ನಾನು ಅದಕ್ಕೆ ಬದ್ಧನಾಗಬೇಕಾಗುತ್ತೆ. ನನ್ನ ಮಗನಿಗೆ ಕೂಡ ಬೇಕಾದಷ್ಟು ವಯಸ್ಸಿದೆ. ಹಾಗಾಗಿ ಮತ್ತು ಅನಿವಾರ್ಯವಾದಂಥ ತೀರ್ಮಾನ ತೆಗೆದುಕೊಂಡಿದ್ವಿ. ಆದರೆ ಯಾವುದೇ ರೀತಿ ಪಕ್ಷಕ್ಕೆ ದ್ರೋಹ ಆಗೋಂಥ ರೀತಿಯಲ್ಲಿ ನಾವು ನಡ್ಕೊಳ್ಳೋದಿಲ್ಲ. ಭಾಳ ಸ್ವಚ್ಛ ಮನಸ್ಸಿನಿಂದ ಇವತ್ತು ಚಂದ್ರಣ್ಣವ್ರ ಮಗ ಹೇಳಿದ್ದಾರೆ, ನಮ್ಮದೇ ಜವಾಬ್ದಾರಿ, ನಾವು ಚುನಾವಣೆ ಗೆಲ್ಲಿಸಲಿಕ್ಕೆ, ಮತ್ತೊಮ್ಮೆ ಮೋದಿಯವ್ರನ್ನ ಪ್ರಧಾನಮಂತ್ರಿ ಮಾಡಲಿಕ್ಕೆ ಸಂಪೂರ್ಣ ನಮ್ಮದು ಬೆಂಬಲ ಸಹಕಾರ ಇದೆ ಅಂತ ಹೇಳಿದ್ದಾರೆ. ಅವ್ರು ಮಾಡೇ ಮಾಡ್ತಾರೆ, ಅದು ನನಗೆ ವಿಶ್ವಾಸ ಇದೆ. ಒಟ್ಟಾರೆ ರಾಜ್ಯಕ್ಕೆ 3 ದಿನಗಳ ಕಾಲ ಬಂದಿದ್ದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಚುನಾವಣಾ ಪ್ರಚಾರದ ಜೊತೆಗೆ ಬಿಜೆಪಿಯಲ್ಲಿ ಉದ್ಭವಿಸಿದ ಆಂತರಿಕ ಭಿನ್ನಮತ ಶಮನಗೊಳಿಸುವಲ್ಲಿ ಬಹುತೇಕ ಯಶಸ್ವಿಯಾಗಿದ್ದಾರೆ. ವಿವಿಧ ಕ್ಷೇತ್ರಗಳಲ್ಲಿ ತಲೆದೂರಿದ್ದ ವಿಘ್ನಗಳನ್ನ ನಿವಾರಿಸುವುದರ ಜೊತೆಗೆ ಕಾರ್ಯಕರ್ತರಲ್ಲಿ ರಣೋತ್ಸಾಹ ತುಂಬಿದ್ದಾರೆ. ಚಿತ್ರದುರ್ಗದಿಂದ ರಾಘವೇಂದ್ರ ಜೊತೆ ಗಣಪತಿ, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.